ರವಿ ಕಾಣದನ್ನು ಕವಿ ಕಂಡ ಅಂದ ಹಾಗೆ ಒಂದು ವಸ್ತುವನ್ನು ಕವಿಗಳು ಎಷ್ಟು ವಿಭಿನ್ನವಾಗಿ ಕಾಣ್ಬೋದು ಅನ್ನೋದನ್ನು ತುಂಬ ಸೊಗಸಾಗಿ ಅರ್ಥ ಮಾಡಿಸಿದ್ರಿ ಗುರುಗಳೇ. ದ.ರಾ ಬೇಂದ್ರೆ ಅವರ ಕಾವ್ಯವನ್ನು ನೀವು ಉಲ್ಲೇಖ ಮಾಡ್ತಾ ಪ್ರಸ್ತಾಪ ಮಾಡಿ ಅದರಲ್ಲಿ ಪ್ರಾಚೀನತೆ ಬಗ್ಗೆ ಹೇಳಿದ್ರಿ ಗುರುಗಳೇ. ನಮ್ಮ ಕರ್ನಾಟಕದ ಪ್ರಾಚೀನತೆ ಅಥವಾ ಕನ್ನಡ ಭಾಷೆಯ ಸಾಹಿತ್ಯ ಅದರ ಬಗ್ಗೆ ಏನಾದರೂ ಒಂದು ಸತಿ ಮೆಲುಕು ಹಾಕೋದಾಯಿತು ಅಂದರೆ ಎಷ್ಟು ಹಳೆಯದು ಮತ್ತು ಆ ಒಂದು ಆಳ ಏನು ಅನ್ನೋದನ್ನು ತಿಳಿಸ್ಕೊಡಿ ಗುರುಗಳೇ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಕನ್ನಡ ಭಾಷೆಗೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ 1500 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಹಲ್ಮಿಡಿ ಶಾಸನ ಅನ್ನತಕ್ಕಂಥದ್ದು ಅತ್ಯಂತ ಪ್ರಾಚೀನವಾಗಿ ನಮಗೆ ದೊರಕಿರತಕ್ಕಂಥ ಶಾಸನ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆ ಮಾತನ್ನು ನಾವು ಹೇಳ್ತೀವಿ. ಪಂಪ ಅನ್ನತಕ್ಕಂಥವನು ಆದಿಕವಿ. ನೃಪತುಂಗನ ಶಾಸ್ತ್ರೀಯ ಗ್ರಂಥ ಒಂದು ಕವಿರಾಜ ಮಾರ್ಗ ಅನ್ನೋದು ಸಿಕ್ಕಿದೆ. ಆ ದಾಖಲೆಗಳನ್ನೆಲ್ಲ ಇಟ್ಕೊಂಡು ನೋಡಿದರೆ ಶಿಲಾಶಾಸನ ಅಂತಕ್ಕಂಥದ್ದು, ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಸಿಕ್ಕಿದೆ. ಅದರ ಕಾಲವನ್ನು ಸರಿಸುಮಾರು 450ನೇ ಇಸವಿ ಕ್ರಿಸ್ತಶಕ ಅಂತ ಹೇಳ್ತಾರೆ. 450 ಅಂದರೆ ಇಲ್ಲಿಗೆ 1500 ವರ್ಷಗಳ ಹಿಂದೆ ಅಂತ ನಾವು ಹೇಳ್ತೀವಿ. 1500 ವರ್ಷಗಳ ಹಿಂದಿನ ಪ್ರಾಚೀನತೆಯನ್ನು ನಮ್ಮ ಕನ್ನಡ ನಾಡು ಹೊಂದಿದೆ. ಇದು ಒಂದು ಅರ್ಥದಲ್ಲಿ ನಿಜ, ಆದರೆ ಅದು ಪೂರಾ ನಿಜ ಅಲ್ಲ. ಯಾಕೆ ಅಂದರೆ, ಹೌದು, ನಾವು ನೋಡ್ತಕ್ಕಂಥ ಹಲ್ಮಿಡಿ ಶಾಸನವನ್ನು ನಾವು ನೋಡಿದರೆ ನಮಗೆ ಸಿಕ್ಕಿರತಕ್ಕಂಥ ಶಾಸನಗಳಲ್ಲಿ ಅತ್ಯಂತ ಹಳೆಯದಾಗಿರತಕ್ಕಂಥದ್ದು ಹಲ್ಮಿಡಿ ಶಾಸನ. ಆದರೆ ಅದಕ್ಕಿಂತ ಹಿಂದೆ ಶಾಸನಗಳು ಇರಲಿಲ್ಲ ಅಂತಲೂ ಅಲ್ಲ, ಅದೇ ಪ್ರಾರಂಭ ಅಂತಲೂ ಅಲ್ಲ. ನಮಗೆ ಸಿಕ್ಕಿರುವ ಶಾಸನಗಳಲ್ಲಿ ಅದೇ ಹಳೆಯದು. ಆ ಹಲ್ಮಿಡಿ ಶಾಸನ ಅನ್ನತಕ್ಕಂಥದ್ದು ವಿರಚನೆ ಆಯಿತಲ್ಲ. ಜಯತಿ ಶ್ರೀ ಪರಿಷ್ವಂಗ ಶಾರ್ಂಗವ್ಯಾನತಿರಚ್ಯುತಃ ದಾನವಾಕ್ಷ್ಣೋರ್ಯುಗಾಂತಾಗ್ನಿ ಶಿಷ್ಟಾನಾಂತು ಸುದರ್ಶನಃ ಅಂತ ಶುರುವಾಗ್ತಕ್ಕಂಥದ್ದು. ಹಲ್ಮಿಡಿ ಶಾಸನ ಈ ಆಕಾರದಲ್ಲಿದೆ. ಇದು ಆ ಮೇಲೆ ಗುಮ್ಮಟ ಇದ್ದಾಗಿದೆ, ಚಕ್ರದ ಆಕಾರದಲ್ಲಿದೆ, ಮಧ್ಯದಲ್ಲಿ ಚಕ್ರ ಇದೆ. ಅದರ ಸುತ್ತಲೂ ಈ ರೀತಿ ಬರೆದಿದ್ದಾರೆ. ಜಯತಿ ಶ್ರೀ ಪರಿಷ್ವಂಗ ಶಾರ್ಂಗವ್ಯಾನತಿರಚ್ಯುತಃ ದಾನವಾಕ್ಷ್ಣೋರ್ಯುಗಾಂತಾಗ್ನಿ ಶಿಷ್ಟಾನಾಂತು ಸುದರ್ಶನಃ. ಇದು ಅಲ್ಲಿ ಬರೆದಿರ್ತಕ್ಕಂಥದ್ದು. ನಿಮ್ಮದೇ ಸ್ತುತಿ ಇದು. ಜಯತಿ ಶ್ರೀ ಪರಿಷ್ವಂಗ. ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯಿಂದ ಪರಿಷ್ವಂಗ ಅಂದರೆ ಅಪ್ಪಿಕೊಂಡಿರತಕ್ಕಂಥದ್ದು. ಲಕ್ಷ್ಮಿಯಿಂದ ಆಲಿಂಗನಕ್ಕೆ ಒಳಗಾಗಿರತಕ್ಕಂಥ ಲಕ್ಷ್ಮೀಶನಿಗೆ ಜಯವಾಗಲಿ. ಮೊಟ್ಟ ಮೊದಲನೇ ಕನ್ನಡ ಶಾಸನದ ಮೊಟ್ಟ ಮೊದಲನೇ ಸಾಲು ಲಕ್ಷ್ಮೀಶನ ಪ್ರಶಂಸೆ. ಜಯತಿ ಶ್ರೀ ಪರಿಷ್ವಂಗ ಶಾರ್ಂಗವ್ಯಾನತಿರಚ್ಯುತಃ. ಶಾರ್ಂಗ ಅನ್ನತಕ್ಕಂಥದ್ದು ಆತನ ಧನುಸ್ಸು. ವಿಷ್ಣುವಿನ ಹತ್ರ ಕೌಮೋದಕಿ, ಶಾರ್ಂಗ ಇತ್ಯಾದಿ ಆಯುಧಗಳಿದೆ. ನಂದಕ ಅನ್ನೋ ಒಂದು ಖಡ್ಗ ಇದೆ, ಪಾಂಚಜನ್ಯ ಅನ್ನೋ ಒಂದು ಶಂಖ ಇದೆ, ಶಾರ್ಂಗ ಅನ್ನುವ ಒಂದು ಧನುಸ್ಸಿದೆ, ಪಾಂಚಜನ್ಯ ಅನ್ನುವ ಶಂಖ ನಾನು ಹೇಳಿದ್ದಾಯಿತು. ಈ 4 ಕೈಗಳಲ್ಲಿ ಒಂದು ಆಯುಧ ಶಾರ್ಂಗ, ಬಗ್ಗಿರತಕ್ಕಂಥ ಅಂದರೆ ಧನಸ್ಸನ್ನು ಹಿಡಿದಿದ್ದೀಯೇ. ಶಾರ್ಂಗವ್ಯಾನ್ ಅತಿ ಅಚ್ಯುತಃ. ನೀನು ಅಚ್ಯುತ, ನಿನಗೆ ಮುಕ್ಕಾಗೋದೇ ಇಲ್ಲ, ಮಾಯವಾಗೋದೇ ಇಲ್ಲ, ಸಾಯೋದೇ ಇಲ್ಲ. ನೀನು ಎಲ್ಲ ಕಾಲದಲ್ಲಿಯೂ ಇರತಕ್ಕಂಥ ವ್ಯಕ್ತಿ. ದಾನವಾಕ್ಷಣೋರ್ಯುಗಾಂತಾಗ್ನಿ. ದಾನವರು ಅಂದರೆ ರಾಕ್ಷಸರು ಅಂದರೆ ಕೆಡುಕರು, ಸಮಾಜಕ್ಕೆ ಘಾತುಕರಾಗಿರತಕ್ಕಂಥವರು.
ದಾನವಾಕ್ಷಣೋ ಅಕ್ಷಿ ಕಣ್ಣಿಗೆ, ನೀನು ದಾನವರ ಕಣ್ಣಿಗೆ ಯುಗಾಂತಾಗ್ನಿ, ಪ್ರಳಯ ಅಗ್ನಿಯಂತೆ ಕಾಣಿಸ್ತೀಯ. ಆದರೆ ಶಿಷ್ಟಾನಂತೂ ಸುದರ್ಶನ, ಶಿಷ್ಟರು, ಸಭ್ಯರು, ಸಾಧುಗಳು, ಯೋಗ್ಯರು, ಸಾತ್ವಿಕರು ಇವರಿಗೆಲ್ಲನೂ ಸುದರ್ಶನ ಒಳ್ಳೆಯ ದರ್ಶನವನ್ನು ಕೊಡ್ತೀಯ. ಇದು ಆ ಸಾಲಿನ ಅರ್ಥ. ನಾನು ಹೇಳಿ ಹೊರಟಿರೋದು ಸಾಲಿನ ಅರ್ಥವನ್ನಲ್ಲ. ನಾನು ಕೇಳಬೇಕಾಗಿರೋ ಪ್ರಶ್ನೆ, ಭಾಷೆಯೊಂದು ಇಷ್ಟು ಸಾಹಿತ್ಯಾತ್ಮಕವಾಗಿ ಛಂದೋಬದ್ಧವಾಗಿ ಕೆತ್ತಲ್ಪಟ್ಟಿದೆ ಅಂದರೆ ಅರ್ಥ ಹುಟ್ಟಿತು ಅಂತಲ್ರಿ. ಇದು 1500 ವರ್ಷದ ಹಿಂದೆ ಒಂದು ಕಡೆ ಕೆತ್ತಿದ್ದಾರೆ ಅದನ್ನು ಅಂದರೆ ಅದಕ್ಕೆ ಎಷ್ಟೋ ನೂರಾರು ವರ್ಷಗಳ ಹಿಂದೆ ಆ ಭಾಷೆ ಇರಬೇಕು. ಆ ಭಾಷೆಗೊಂದು ಲಿಪಿ ಇರಬೇಕು. ಆ ಲಿಪಿಯಲ್ಲಿ ಏನೇನೋ ಬರೆಯಲ್ಪಟ್ಟಿರಬೇಕು. ನಾವು ಮಾತಾಡುವುದು ಬೇರೆ, ಗದ್ಯ ಸಾಹಿತ್ಯ ಕಾವ್ಯಮಯವಾಗಿ ಬರೆಯೋದು ಬೇರೆ. ಈ ಕಾವ್ಯಮಯವಾಗಿ ನಾನು ಬರೀತಾ ಇದ್ದೀನಿ ಅಂದರೆ ನೂರಾರು ವರ್ಷಗಳ ಹಿಂದೆ ಅಂಥದ್ದೊಂದು ಭಾಷೆ ಇರಬೇಕು. ಅಂದರೆ 1500 ವರ್ಷಗಳ ಹಿಂದೆ ಹಲ್ಮಿಡಿ ಶಾಸನದಲ್ಲಿ ಇಂಥದ್ದೊಂದು ಪದ್ಯ ಇದೆ ಅಂದರೆ ಅದಕ್ಕೊಂದು 500 ವರ್ಷಗಳ ಹಿಂದೆ ಭಾಷೆ ಅಂತಕ್ಕಂಥದ್ದಿರಬೇಕು. ಆದ್ದರಿಂದ ಎಲ್ಲರೂ ಹೇಳುವಂತೆ 1500 ವರ್ಷಗಳ ಹಿಂದಿನ ಸಾಹಿತ್ಯ ಅಲ್ಲ ನಮ್ಮದು, ಕನಿಷ್ಠ ಒಂದು 2000 ವರ್ಷಗಳ ಹಿಂದಿನ ಸಾಹಿತ್ಯ ಅಂತ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದೆರಡು ಉದಾಹರಣೆಗಳನ್ನು ನಾನು ಕೊಡಬೇಕಾಗಿದೆ. ನಮ್ಮ ಪಕ್ಕದ ರಾಜ್ಯವಾಗಿರತಕ್ಕಂಥ ತಮಿಳು, ಅವರು ಹೇಳ್ತಾರೆ ಸುಮಾರು ನಮ್ಮದೊಂದು 3000 ವರ್ಷಗಳ ಹಿಂದಿನಿಂದಲೂ ನಮ್ಮ ಸಾಹಿತ್ಯ ಇದೆ ಅಂತ. ಅದಕ್ಕೆ ಅವರು ಆಧಾರವನ್ನು ಕೊಡ್ತಾರೆ. ಶಿಲಪ್ಪದಿಗಾರಂ ಅಂತ ಒಂದು ಕಾವ್ಯ ತಮಿಳಿನಲ್ಲಿರತಕ್ಕಂಥದ್ದು. ಅವರ ಹೇಳಿಕೆ ಪ್ರಕಾರ ಒಂದು 3000 ವರ್ಷ ಆಗಿದೆ ಅಂತಲೇ ಇಟ್ಕೊಳ್ಳೋಣ. ಆ ಶಿಲಪ್ಪದಿಗಾರಂನಲ್ಲಿ ಕರ್ನಾಟಕದ ಕರಾವಳಿಯ ಹೆಣ್ಣುಗಳು ಹಾಡ್ತಾ ಇದ್ದ ಹಾಡನ್ನು ಹೇಳ್ತಾರೆ ಅವರು. ಅಂದರೆ ನಾನು ಗಮನಿಸ್ತಾ ಇರತಕ್ಕಂಥದ್ದು, ತಮಿಳು ಸಾಹಿತ್ಯ ಅತ್ಯಂತ ಪ್ರಾಚೀನ ಅಂತ ಅವರು ಹೇಳಿದರು. ಅವರು ಹೇಳ್ತಕ್ಕಂಥ ಸಾಹಿತ್ಯದಲ್ಲಿ ಕನ್ನಡದ ಹೆಣ್ಣುಗಳು ಹಾಡತಕ್ಕಂಥ ಹಾಡನ್ನು ದಾಖಲು ಮಾಡ್ತಾರೆ. ಅಂದರೆ ಅದಷ್ಟೇ ಪ್ರಾಚೀನ ತಾನೇ. ಸಿಗದೇ ಇರಬಹುದು ನಮಗೆ ಆಗಿನ ಕೃತಿಗಳು ಸಿಗದೇ ಇರಬಹುದು, ಆಗಿನ ಸಾಹಿತ್ಯ ಅನ್ನೋದು ಲೋಪವಾಗಿರಬಹುದು, ಮಾಯ ಆಗಿರಬಹುದು ಕಾಲರಾಯನ ಆಘಾತಕ್ಕೆ ತುತ್ತಾಗಿ. ಹೀಗಾಗಿ ಮೇಲ್ನೋಟಕ್ಕೆ ಸಿಕ್ಕಿರತಕ್ಕಂತಹ ಸಾಕ್ಷ್ಯದ ಪ್ರಕಾರ 1500 ವರ್ಷಗಳಷ್ಟು ಪ್ರಾಚೀನತೆಯನ್ನು ಹೊಂದಿದ್ದರೂ ತರ್ಕಬದ್ಧವಾಗಿ ಯೋಚನೆ ಮಾಡಿದರೆ 2000 ವರ್ಷಗಳಷ್ಟಾದರೂ ಆಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಒಂದು ವಿಷಯ ಏನು ಹೇಳಬೇಕು ಅಂದರೆ, ನಾವು ಏನು ಇವತ್ತು ಕರ್ನಾಟಕ ಅಂತ ರಾಜ್ಯವನ್ನು ಕರೀತಾ ಇದ್ದೇವೆ, ಇದು ಕರ್ನಾಟಕ ಅನ್ನತಕ್ಕಂತಹ ಭೂಭಾಗ ಮಹಾಭಾರತದಲ್ಲಿ ದಾಖಲಾಗತ್ತೆ. ಅಂದರೆ ಮಹಾಭಾರತದ ವಿರಚನೆಯ ಸಂದರ್ಭದಲ್ಲಿಯೂ ಕರ್ನಾಟಕ ಅನ್ನತಕ್ಕಂಥ ಒಂದು ರಾಜ್ಯ ಇತ್ತು ಅನ್ನತಕ್ಕಂಥದ್ದು ಅಲ್ಲಿನ ಭಾರತದಲ್ಲಿ ಆ ಯುದ್ಧದ ಸಂದರ್ಭದಲ್ಲಿ ಇಂತಿಂಥ ಕಡೆಯಿಂದ ಇಂತಿಂಥವ್ರು ಬಂದಿದ್ರಪ್ಪ, ಕರ್ನಾಟಕದಿಂದ ಇಂಥವ್ರು ಬಂದಿದ್ದರು ಅಂತ ಅಲ್ಲಿ ಹೇಳ್ತಾರೆ. ಅಂದರೆ ಮಹಾಭಾರತದ ಕಾಲ ಅಂದರೆ ಕನಿಷ್ಠ ಒಂದು 5000 ವರ್ಷ ಅಂತ ಇಟ್ಕೊಳ್ಳೋಣ. 5000 ವರ್ಷಗಳ ಹಿಂದಿನಿಂದಲೂ ಕರ್ನಾಟಕ ಅನ್ನತಕ್ಕಂಥ ರಾಜ್ಯ ಅಸ್ತಿತ್ವದಲ್ಲಿ ಇತ್ತು. ಕನಿಷ್ಠ 3000 ವರ್ಷಗಳ ಹಿಂದೆ ಅದರ ಭಾಷೆ ಇತ್ತು. 2000 ವರ್ಷಗಳ ಹಿಂದೆಯಾದರೂ ಆ ಭಾಷೆಗೊಂದು ಕಾವ್ಯ ಪ್ರಭಾವ ಇತ್ತು. ನಮಗೆ 1500 ವರ್ಷದ ಹಿಂದೆ ದಾಖಲಾತಿ ಸಿಕ್ಕಿದೆ ಅಂತ ಅಷ್ಟು ಹೇಳಬಹುದೇ ವಿನಃ 1500 ಹಿಂದೆ ಮಾತ್ರ ಕನ್ನಡ ಇತ್ತು ಅಂತೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಮೊಟ್ಟ ಮೊದಲನೇ ಭಾಗ. ಇನ್ನು ಎರಡನೇ ಭಾಗ ಏನು ಅಂದರೆ, ಸಾಹಿತ್ಯವೊಂದು ಸೃಷ್ಟಿಯಾಗಬೇಕಾಗಿದ್ದರೆ ಆ ಚಿಂತನೆ ಇರುತ್ತಲ್ಲ. ಸಾಹಿತ್ಯ ಗದ್ಯ ಆಗಿರಬಹುದು, ಪದ್ಯ ಆಗಿರಬಹುದು. ಹಾಗೆ ಗದ್ಯ ಪದ್ಯಗಳು ಬರೆಯಲ್ಪಡಬೇಕು. ಅದೊಂದು ಸಾಹಿತ್ಯ, ನಮಗೆ ದಾಖಲಾತಿ ಇದೆಯಪ್ಪ ಅಂತ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಬರೆಯಲ್ಪಡದ ಸಾಹಿತ್ಯವೂ ಇರ್ಬೋದಲ್ಲ. ಉದಾಹರಣೆಗೆ ಜನಪದ ಸಾಹಿತ್ಯ, ಉದಾಹರಣೆಗೆ ವೈದಿಕ ಸಾಹಿತ್ಯ. ವೇದಗಳು ಅದನ್ನು ದಾರ್ಶನಿಕ ಸಾಹಿತ್ಯ ಅಂತ ಕರೆದರು.
ದಾರ್ಶನಿಕ ಸಾಹಿತ್ಯ ಅಂದರೆ ದರ್ಶನ ಮಾಡಿದಂತಹ ಸಾಹಿತ್ಯ, ಬರವಣಿಗೆ ಅಲ್ಲ. ಋಷಿಯೊಬ್ಬ ತಪಸ್ಸನ್ನು ಮಾಡುತ್ತಾ ಕುಳಿತಿದ್ದಾಗ ಆತನ ಕಣ್ಣು ಮುಂದೆ ಅಕ್ಷರಗಳು ಮೂಡಿದವು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅನ್ನತಕ್ಕಂಥ ಒಂದು ಮಂತ್ರ ಕಾಣಿಸ್ತವನಿಗೆ. ಆ ಋಷಿ ಕಣ್ಣಿಗೆ ಕಂಡ ತಪಸ್ಸನ್ನು ಮಾಡಿ ದಿವ್ಯ ದೃಷ್ಟಿಯನ್ನು ಸಂಪಾದನೆ ಮಾಡಿಕೊಂಡಂತಹ ಋಷಿಗೆ ಕಂಡ ಆ ಸಾಲುಗಳನ್ನು ಆತ ಬರೆದಿಡಲಿಲ್ಲ, ಯಾಕೆಂದರೆ ಆಗ ಲಿಪಿ ಇರಲಿಲ್ಲ. ಆತ ತನ್ನ ಶಿಷ್ಯನಿಗೆ ಹೇಳಿದ, ತ್ರ್ಯಂಬಕಂ ಯಜಾಮಹೇ ಅಂತ. ಅವನು ಕೇಳಿದ, ಇವನು ಹೇಳಿದ. ಕೇಳಿ 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 ಕಲಿತಿದ್ದರಿಂದ ಅದು ಶ್ರಾವ್ಯ ಆಯಿತು. ಅದೇ ಶ್ರುತಿ ಅಂತ ಕರೆದರು. ಅದನ್ನೇ ವೇದಗಳು ಅಂತ ಹೇಳಿದರು. ಅಂದರೆ ವೇದಗಳು ಅಂತ ನಾವು ಈ ಹೊತ್ತು ಏನು ಕರೀತಾ ಇದ್ದೇವೆ, ಅಥವಾ ಇವಾಗ ಏನು ಪುಸ್ತಕ ಇದೆ, ಅದು ಸಾವಿರಾರು ವರ್ಷಗಳ ಕಾಲ ಬರೆಯಲ್ಪಡದೇ ಇದ್ದದ್ದು. ಅಂದರೆ ನಾನೇನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಭಾಷೆಯೊಂದು ಇರುವುದು ಬೇರೆ, ಭಾಷೆಯನ್ನು ಬಳಸುವುದು ಬೇರೆ, ಭಾಷೆಯನ್ನು ಬಳಸಿದ್ದನ್ನು ಕಾವ್ಯಮಯವಾಗಿಯೂ ಹೇಳುವುದು ಬೇರೆ, ಆ ಭಾಷೆಯನ್ನು ಬರವಣಿಗೆಗೆ ತೆಗೆದುಕೊಂಡು ಬರೆಯುವುದು ಬೇರೆ. ಹೀಗಾಗಿ ಬರವಣಿಗೆ ತೊಗೊಂಡು ಬರೆದಿದ್ದು ನೋಡಿ ಅಷ್ಟೇ ಕಾಲದ ಹಿಂದೆ ಅಂತ ಹೇಳೋಕ್ಕಾಗಲ್ಲ. ದಾರ್ಶನಿಕ ಸಾಹಿತ್ಯ ಎಷ್ಟೋ ಇರ್ಬೋದು. ಆಗಲೇ ಹೇಳಿದಾಗ ನಮ್ಮ ಜನಪದ ಸಾಹಿತ್ಯ ಹಾಗೆ ಇರತಕ್ಕಂಥದ್ದು. ಅದ್ಯಾರು ಬರೆದಿಡಲಿಲ್ಲ ಅದನ್ನು, ಹಾಗಂತ ಇಲ್ಲ ಅಂತಲ್ವಲ್ಲ. ಇವತ್ತಿನ ದಿವಸ ವೇದಗಳು, ಋಗ್ವೇದ ಉದಾಹರಣೆಗೆ, ಋಗ್ವೇದವನ್ನು ಮೊಟ್ಟ ಮೊದಲು ಕನ್ನಡದಲ್ಲಿ ಬರೆದಿದ್ದು 47ನೇ ಇಸ್ವಿಯಲ್ಲಿ. 5000 ವರ್ಷಗಳಿಂದ ಇದೆ ಅದು. ಆದರೆ ಬರೆದಿದ್ದು 47ನೇ ಇಸ್ವಿಯಲ್ಲಿ, ಅನ್ನೋದು 75, 76, 78, 79 ವರ್ಷಗಳ ಹಿಂದೆ ಅಷ್ಟೇ ಅದು. ಆದರೆ ಹಿಂದೆ ಸಾವಿರಾರು ವರ್ಷಗಳಿತ್ತಲ್ಲ. ಇಷ್ಟೆಲ್ಲ ತರ್ಕ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂದರೆ, 1500 ವರ್ಷಗಳ ಹಿಂದೆ ಹಲ್ಮಿಡಿ ಶಾಸನ ಸಿಕ್ತು ಅಷ್ಟೇ ಅಲ್ಲ, ಬರವಣಿಗೆಯಲ್ಲಿ ಇಲ್ಲದ ಕನ್ನಡ ಸಾಹಿತ್ಯ ಎಷ್ಟೋ ಇದೆ, ಹೋಗಿಬಿಟ್ಟಿದೆ, ಅದು ದಾಖಲಾಗಿಲ್ಲ. ಇಷ್ಟೆಲ್ಲ ಹೇಳುವುದರ ಮೂಲಕ ನಾನೇನು ಹೇಳೋಕೆ ಹೊರಟೆ ಅಂದರೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆ ಎನ್ನತಕ್ಕಂಥದ್ದು ಸಾವಿರಾರು ವರ್ಷಗಳಿಂದ ಇದೆ. ನಮ್ಮ ಕರ್ನಾಟಕದ ಹೆಸರು ಮಹಾಭಾರತದಲ್ಲಿ ಲಿಖಿತವಾಗಿದೆ. ಕನಿಷ್ಠ ಅಷ್ಟಾದರೂ ಹಿಂದಕ್ಕೆ ಕನ್ನಡ ಅನ್ನತಕ್ಕಂಥದ್ದು ಹೋಗಬೇಕು ಅಂತ ಶುಭಮಸ್ತೆ. ಬಹಳ ಧನ್ಯವಾದಗಳು ಗುರುಗಳೇ. ಕನ್ನಡದ ನೆಲದ ಬಗ್ಗೆ, ಭಾಷೆಯ ಬಗ್ಗೆ, ಪ್ರಾಂತ್ಯಗಳಲ್ಲಿ ಆಗಿರುವಂಥ ಬದಲಾವಣೆಗಳು, ಕನ್ನಡದ ಆ ಸಿರಿತನ ಏನು, ಆ ಸಿರಿತನವನ್ನು ನಮ್ಮ ಸಾಹಿತ್ಯದಲ್ಲಿ ಕವಿಗಳು ಹೇಗೆ ಹೆಚ್ಚಿಸಿದ್ರು ಅನ್ನೋದನ್ನು ತುಂಬ ಸೊಗಸಾಗಿ ಅರ್ಥಪೂರ್ಣವಾಗಿ ನಿಮಗೆ ಪ್ರಸ್ತುತಪಡಿಸಿದಂಥ ಗುರುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ವೀಕ್ಷಕರೇ, ಸಂಸ್ಥಾನ ವಾಹಿನಿಗೆ ಚಂದಾದಾರರಾಗಿ ಕನ್ನಡತನವನ್ನು ಮತ್ತಷ್ಟು ಹೆಚ್ಚಿಸಲು ಬೆಂಬಲಿಸಿ. ನಮಸ್ಕಾರ.